ಹಾಯ್ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವ್ಲಾಗಲ್ಲಿ ಕಂಪ್ಲೀಟ್ ಅಂತರ್ಗಂಗೆ ಟ್ರೆಕ್ಕಿಂಗ್ ಡೀಟೇಲ್ಸ್ ಕೊಡ್ತೀನಿ, ಬನ್ನಿ. ನಾವು ಟ್ರೆಕ್ಕಿಂಗ್ ಸ್ಲಾಟ್ಸ್ ಬುಕ್ ಮಾಡಿದ್ದು ಬೆಳಗಿನ ಜಾವ 6 ಗಂಟೆಗೆ. ಅದಕ್ಕೆ ಎಲ್ಲರೂ 3:30ಗೆ ಎದ್ದು ಎಲ್ಲರೂ ಪಿಕಪ್ ಮಾಡಿಕೊಂಡು ನಮ್ಮ ಪಯಣ ಸ್ಟಾರ್ಟ್ ಆಗಿದ್ದು ಕೋಲಾರ್ಗೆ. ಬೆಂಗಳೂರಿಂದ ಸುಮಾರು 70 ಕಿಲೋಮೀಟ್ರ್ ಬೇಕು ಅಂತರ್ಗಂಗೆ ರೀಚ್ ಆಗೋಕ್ಕೆ. ಅಂತರ್ಗಂಗೆ ಟ್ರೆಕ್ ಪ್ಲ್ಯಾನ್ ಮಾಡ್ತಿದ್ದೀರಾ ಅಂದರೆ ಮುಂಚೆನೇ ಟಿಕೆಟ್ಸ್ ಬುಕ್ ಮಾಡೋದು ಮರಿಬೇಡಿ. ಸೊ ಫೈನಲಿ ಅಂತರ್ಗಂಗೆ ರೀಚ್ ಆದ್ವಿ. ಇಲ್ಲಿ ಕಾಣಿಸ್ತಿರ್ಬೋದು, ಇದೇ ಎಂಟ್ರೆನ್ಸು. ಟಿಕೆಟ್ ಬುಕ್ ಮಾಡೋ ವೆಬ್ಸೈಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಈ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ಕೆಲವೊಂದು ಟಿಪ್ಸ್ಗಳನ್ನ ಕೊಡ್ತೀನಿ ನಿಮಗೆ. ಮೊದಲನೇದು, ಕೋತಿಗಳಂತೂ ತುಂಬಾ ಇರುತ್ತೆ ಇಲ್ಲಿ. ಎಲ್ಲರೂ ಬ್ಯಾಗ್ಗಳನ್ನ ಅಥವಾ ಸ್ನ್ಯಾಕ್ಸ್ಗಳನ್ನ ತರಕ್ಕೆ ಹೋಗಬೇಡಿ. ಯಾರು ಒಬ್ಬರು ಅಥವಾ ಇಬ್ಬರು ಬ್ಯಾಗ್ಗಳನ್ನ ಇಟ್ಕೊಳ್ಳಿ. ಹಾಗೆ ಕೆಳಗಡೆ ಎಂಟ್ರಿಯಿಂದನೇ ಒಂದು ಕೋಲೋ ಅಥವಾ ಕಡ್ಡಿನೋ ಹಿಡ್ಕೊಬನ್ನಿ. ಇಲ್ಲಿ ನೋಡ್ತಿರ್ಬೋದು, ಇಲ್ಲಿಂದ ನಮ್ಮ ಟ್ರೆಕ್ಕಿಂಗ್ ಜರ್ನಿ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಎಂಟ್ರೆನ್ಸಿಂದನೇ ನೀವು ಬುಕ್ ಮಾಡಿರೋ ಟಿಕೆಟ್ಸ್ಗಳನ್ನೆಲ್ಲ ಚೆಕ್ ಮಾಡಿ ಮುಂದೆ ಬಿಡ್ತಾರೆ. ಟ್ರೆಕ್ಕಿಂಗ್ ಸ್ಲಾಟ್ಸ್ ಬಗ್ಗೆ ಹೇಳಬೇಕಂದ್ರೆ ಇಲ್ಲಿ 3 ಅಥವಾ 4 ಸ್ಲಾಟ್ಸ್ಗಳು ಅವೈಲೇಬಲ್ ಇರುತ್ತೆ. ಒಂದು ಅರ್ಲಿ ಮಾರ್ನಿಂಗು, ಆಫ್ಟರ್ನೂನು, ಈವ್ನಿಂಗು, ಹಾಗೆ ನೈಟ್ ಕೂಡ ಇರುತ್ತೆ. 11 ಗಂಟೆ ಕ್ಲೋಸ್ ಆಗುತ್ತೆ ಅಂತ ಹೇಳಿದ್ರು. ನಿಮಗೆ ಯಾವ್ದು ಕಂಫರ್ಟಬಲ್ ಟೈಮ್ ಅನಿಸುತ್ತೋ ನೀವು ಅದನ್ನು ಬುಕ್ ಮಾಡ್ಕೋಬೋದು ಸ್ಲಾಟ್ಸ್ಗಳನ್ನ. ಟಿಕೆಟ್ ಪ್ರೈಸ್ ಹೇಳೋದಾದರೆ ವೀಕ್ ಡೇಸಲ್ಲಿ 250 ರೂಪಾಯಿ ಇರುತ್ತೆ, ವೀಕೆಂಡ್ಸಲ್ಲಿ 400 ರೂಪಾಯಿ ಇರುತ್ತೆ. ಕೆಳಗಡೆ ಟ್ರೆಕ್ಕಿಂಗ್ ಪಾಯಿಂಟಿಂದ ಮೇಲ್ಗಡೆ ಕೇವ್ಸ್ ಹತ್ರ ರೀಚ್ ಆಗೋಕ್ಕೆ 3 ಕಿಲೋಮೀಟರ್ಸ್ ಅಂತ ಹೇಳಿದ್ದಾರೆ. ಒನ್ ವೇ 3 ಕಿಲೋಮೀಟರ್ಸ್ ಆಗುತ್ತೆ. ಸೊ ಈ ಪಾರ್ಟ್ 1 ವೀಡಿಯೋಲಿ ನಾವು ಕೇವ್ಸ್ ರೀಚ್ ಆಗೋ ತನಕ ಮಾತ್ರ ತೋರಿಸ್ತಿರೋದು. ಪಾರ್ಟ್ 2 ಅಲ್ಲಿ ನಾನು ಕೇವ್ಸ್ನೆಲ್ಲ ಹೇಗೆ ಎಕ್ಸ್ಪ್ಲೋರ್ ಮಾಡ್ತೀವಿ ಅನ್ನೋದನ್ನು ಹಾಕ್ತೀನಿ. ಪ್ಲೀಸ್ ಸ್ಟೇ ಟ್ಯೂನ್ ಫಾರ್ ಮೈ ನೆಕ್ಸ್ಟ್ ವೀಡಿಯೋ.